ರಾಜ್ಯದಲ್ಲಿ ಅಡಿಕೆ ಮಾರುಕಟ್ಟೆಗಳ ಬೆಲೆ ಈ ರೀತಿ ಇದೆ. ಅಡಿಕೆ ಆಪಿ ಚಿತ್ರದುರ್ಗ 52,619ರಿಂದ 53,029ರವರೆಗೆ, ಸರಾಸರಿ 52,859. ಅಡಿಕೆ ಆಪಿ ಯಲ್ಲಾಪುರ 58,821ರಿಂದ 58,821ರವರೆಗೆ. ಅಡಿಕೆ ಬೆಟ್ಟೆ ಚಿತ್ರದುರ್ಗ 37,849ರಿಂದ 38,299, ಸರಾಸರಿ 38,079. ಅಡಿಕೆ ಬೆಟ್ಟೆ ಸಿರ್ಸಿ 42,309ರಿಂದ 50,099, ಸರಾಸರಿ 44,425. ಅಡಿಕೆ ಬೆಳೆಗೋಟು ತರೀಕೆರೆ 15,000ರಿಂದ 16,667, ಸರಾಸರಿ 15,625. ಅಡಿಕೆ ಬೆಳೆಗೋಟು ಸಾಗರ 20,666ರಿಂದ 33,101, ಸರಾಸರಿ 30,200. ಅಡಿಕೆ ಬೆಳೆಗೋಟು ಸಿರ್ಸಿ 21,999ರಿಂದ 35,899, ಸರಾಸರಿ 31,357. ಬೆಳೆಗೋಟು ಯಲ್ಲಾಪುರ 17,612ರಿಂದ 36,969, ಸರಾಸರಿ 34,869. ಅಡಿಕೆ ಚಾಲಿ ಸಾಗರ 32,999ರಿಂದ 42,999, ಸರಾಸರಿ 41,019. ಅಡಿಕೆ ಚಾಲಿ ಸಿರ್ಸಿ 43,600 ರೂಪಾಯಿಂದ 47,191, ಸರಾಸರಿ 45,333. ಅಡಿಕೆ ಚಾಲಿ ಯಲ್ಲಾಪುರ 37,369ರಿಂದ 47,599, ಸರಾಸರಿ 45,899. ಅಡಿಕೆ ಚಿಪ್ಪು ಕುಮಟ 28,600 ರೂಪಾಯಿಂದ 39,699, ಸರಾಸರಿ 35,679. ಅಡಿಕೆ ಕೋಕಾ ಸುಳ್ಯ 20,000ರಿಂದ 33,000, ಸರಾಸರಿ 27,000. ಅಡಿಕೆ ಕೋಕಾ ಸುಳ್ಯ 20,000ರಿಂದ 33,000, ಸರಾಸರಿ 27,000. ಅಡಿಕೆ ಕೋಕಾ ಬಂಟ್ವಾಳ 17,000ರಿಂದ 27,000, ಸರಾಸರಿ 25,000. ಅಡಿಕೆ ಕೋಕಾ ಸಾಗರ 12,199ರಿಂದ 34,009, ಸರಾಸರಿ 30,199. ಅಡಿಕೆ ಕೋಕಾ ಕುಮಟ 14,900 ರೂಪಾಯಿಂದ 32,896, ಸರಾಸರಿ 29,649. ಕೋಕಾ ಅಡಿಕೆ ಯಲ್ಲಾಪುರ 12,900 ರೂಪಾಯಿಂದ 35,969, ಸರಾಸರಿ 30,969. ಅಡಿಕೆ ಹಳೆ ಚಾಲಿ ಕುಂದಾಪುರ 52,000 ರೂಪಾಯಿಂದ 53,000, ಸರಾಸರಿ 50,000. ಅಡಿಕೆ ಹಳೆ ಚಾಲಿ ಹೊನ್ನಾವರ 42,000 ರೂಪಾಯಿಂದ 44,000, ಸರಾಸರಿ 43,000. ಹಳೆ ಚಾಲಿ ಕುಮಟ 37,409 ರೂಪಾಯಿಂದ 48,098 ರೂಪಾಯಿ, ಸರಾಸರಿ 43,279. ಅಡಿಕೆ ಹೊಸ ಚಾಲಿ ಕುಂದಾಪುರ 45,000 ರೂಪಾಯಿಂದ 45,500, ಸರಾಸರಿ 44,000. ಅಡಿಕೆ ಹೊಸ ಚಾಲಿ ಹೊನ್ನಾವರ 37,000 ರೂಪಾಯಿಂದ 39,000, ಸರಾಸರಿ 38,000. ಅಡಿಕೆ ಹೊಸ ಚಾಲಿ ಕುಮಟ 32,819ರಿಂದ 47,029, ಸರಾಸರಿ 43,489. ಅಡಿಕೆ ಕೆಂಪುಗೋಟು ಚಿತ್ರದುರ್ಗ 32,009 ರೂಪಾಯಿಂದ 32,410, ಸರಾಸರಿ 32,200. ಕೆಂಪುಗೋಟು ಸಾಗರ 30,009 ರೂಪಾಯಿಂದ 41,509, ಸರಾಸರಿ 36,299. ಕೆಂಪುಗೋಟು ಸಿರ್ಸಿ 26,019 ರೂಪಾಯಿಂದ 37,699, ಸರಾಸರಿ 31,938. ಕೆಂಪುಗೋಟು ಯಲ್ಲಾಪುರ 17,369 ರೂಪಾಯಿಂದ 37,569, ಸರಾಸರಿ 35,870. ಅಡಿಕೆ ನ್ಯೂ ವೆರೈಟಿ ಬಂಟ್ವಾಳ 27,000 ರೂಪಾಯಿಂದ 40,000, ಸರಾಸರಿ 29,500. ಅಡಿಕೆ ನ್ಯೂ ವೆರೈಟಿ ಬೆಳ್ತಂಗಡಿ 27,000 ರೂಪಾಯಿಂದ 45,500, ಸರಾಸರಿ 27,800. ಅಡಿಕೆ ಓಲ್ಡ್ ವೆರೈಟಿ ಸುಳ್ಯ 47,000 ರೂಪಾಯಿಂದ 53,500, ಸರಾಸರಿ 50,000. ಅಡಿಕೆ ಇತರೆ ಚಾಮರಾಜನಗರ 38,000 ರೂಪಾಯಿಂದ 38,000 ರೂಪಾಯಿಯವರೆಗೆ. ಅಡಿಕೆ ಪುಡಿ ತರೀಕೆರೆ 10,000 ರೂಪಾಯಿಂದ 12,500, ಸರಾಸರಿ 10,309. ಅಡಿಕೆ ಪುಡಿ ಭದ್ರಾವತಿ 12,500. ಅಡಿಕೆ ರಾಶಿ ಚಿತ್ರದುರ್ಗ 52,139ರಿಂದ 52,569,
ಸರಾಸರಿ 52,389. ಅಡಿಕೆ ರಾಶಿ ಭದ್ರಾವತಿ 51,500 ರೂಪಾಯಿಂದ 53,099, ಸರಾಸರಿ 52,397. ರಾಶಿ ಅಡಿಕೆ ಸಾಗರ 37,099 ರೂಪಾಯಿಂದ 62,599, ಸರಾಸರಿ 52,819. ರಾಶಿ ಅಡಿಕೆ ತೀರ್ಥಹಳ್ಳಿ 48,244ರಿಂದ 48,244, ಸರಾಸರಿ 48,244. ರಾಶಿ ಅಡಿಕೆ ಸಿರ್ಸಿ 50,000ರಿಂದ 52,999, ಸರಾಸರಿ 51,947. ರಾಶಿ ಅಡಿಕೆ ಯಲ್ಲಾಪುರ 50,000ರಿಂದ 57,609, ಸರಾಸರಿ 54,869. ಅಡಿಕೆ ಸಿಪ್ಪೇಗೋಟು ಸಾಗರ 10,599ರಿಂದ 21,789, ಸರಾಸರಿ 20,099. ಅಡಿಕೆ ಸಿಪ್ಪೇಗೋಟು ತೀರ್ಥಹಳ್ಳಿ 15,000ರಿಂದ 15,000. ಅಡಿಕೆ ತಟ್ಟಿವೆಟ್ಟೆ ಯಲ್ಲಾಪುರ 37,506ರಿಂದ 50,199, ಸರಾಸರಿ 46,699. ಅಡಿಕೆ ಸಿಪ್ಪೇಗೋಟು ಹೊನ್ನಾಳಿ 11,800. ಅಡಿಕೆ ರಾಶಿ ಶಿಕಾರಿಪುರ 49,826. ರಾಜ್ಯದಲ್ಲಿ ಕಾಳುಮೆಣಸುಗಳ ದರಪಟ್ಟಿ ಈ ರೀತಿ ಇದೆ. ಕಾಳುಮೆಣಸು ಮಂಗಳೂರು 13,000ದಿಂದ 67,000ವರೆಗೆ, ಸರಾಸರಿ 40,000. ಕಾಳುಮೆಣಸು ಸುಳ್ಯ 32,000ರಿಂದ 67,000, ಸರಾಸರಿ 55,000. ಕಾಳುಮೆಣಸು ಸಿರ್ಸಿ 62,099ರಿಂದ 68,899, ಸರಾಸರಿ 65,961. ಕಾಳುಮೆಣಸು ಕೊಪ್ಪ 32,000 ರೂಪಾಯಿಂದ 32,000. ಕಾಳುಮೆಣಸು ಮೂಡಿಗೆರೆ ಇತರೆ 35,200 ರೂಪಾಯಿಂದ 60,000, ಸರಾಸರಿ 35,900. ಕಾಳುಮೆಣಸು ಸಾಗರ 60,999ರಿಂದ 68,009, ಸರಾಸರಿ 67,399. ಕಾಳುಮೆಣಸು ತೀರ್ಥಹಳ್ಳಿ 51,865 ರೂಪಾಯಿಂದ 68,527. ಕಾಳುಮೆಣಸು ಇತರೆ ಯಲ್ಲಾಪುರ 51,649ರಿಂದ 68,869, ಸರಾಸರಿ 65,869. ರಾಜ್ಯದಲ್ಲಿ ತೆಂಗಿನಕಾಯಿಯ ದರ ಈ ರೀತಿ ಇದೆ. ತೆಂಗಿನಕಾಯಿ ಚಾಮರಾಜನಗರ 41,000 ರೂಪಾಯಿಂದ 41,000 ರೂಪಾಯಿವರೆಗೆ ಸಾವಿರಕ್ಕೆ. ತೆಂಗಿನಕಾಯಿ ತರೀಕೆರೆ 28,571ರಿಂದ 28,571. ತೆಂಗಿನಕಾಯಿ ಕುಮಟ 27,464ರಿಂದ 30,985, ಸರಾಸರಿ 29,014 ರೂಪಾಯಿ. ತೆಂಗಿನಕಾಯಿ ಮಧ್ಯಮ ಭದ್ರಾವತಿ 25,000ರಿಂದ 25,000. ತೆಂಗಿನಕಾಯಿ ಬೆಂಗಳೂರು 25,000ರಿಂದ 35,000, ಸರಾಸರಿ 30,000. ತೆಂಗಿನಕಾಯಿ ಕುಣಿಗಲ್ 20,000ರಿಂದ 40,000, ಸರಾಸರಿ 30,408. ತೆಂಗಿನಕಾಯಿ ಗುಬ್ಬಿ 2,000ರಿಂದ 3,000ವರೆಗೆ, ಸರಾಸರಿ 2,000 ಕ್ವಿಂಟಾಲಿಗೆ. ಮಧ್ಯಮ ಹೊಸದುರ್ಗ 20,000ರಿಂದ 26,000, ಸರಾಸರಿ 25,000. ಅರಸೀಕೆರೆ ತೆಂಗಿನಕಾಯಿ 19,990ರಿಂದ 31,000, ಸರಾಸರಿ 19,999. ರಾಜ್ಯದ ಮಾರ್ಕೆಟುಗಳಲ್ಲಿ ಎಳನೀರು ದರ ಈ ರೀತಿ ಇದೆ. ಎಳನೀರು ಚಾಮರಾಜನಗರ 20,000ರಿಂದ 22,000, ಸರಾಸರಿ 20,550. ಎಳನೀರು KR ಪೇಟೆ 10,000ರಿಂದ 40,000, ಸರಾಸರಿ 15,000. ಎಳನೀರು ಪಾಂಡವಪುರ 24,000ರಿಂದ 26,000, ಸರಾಸರಿ 25,000. ಎಳನೀರು ಶ್ರೀರಂಗಪಟ್ಟಣ 20,000ರಿಂದ 25,000, ಸರಾಸರಿ 25,000. ಎಳನೀರು ಹುಣಸೂರು 20,000ರಿಂದ 22,000, ಸರಾಸರಿ 22,000. ರಾಜ್ಯದಲ್ಲಿ ಕೊಬ್ಬರಿ ರೇಟು ಈ ರೀತಿ ಇದೆ. ಕೊಬ್ಬರಿ ತಿಪಟೂರು 29,500 ರೂಪಾಯಿಂದ 32,500, ಸರಾಸರಿ 31,000. ಕೊಬ್ಬರಿ ಅರಸೀಕೆರೆ 20,000. ಕೊಬ್ಬರಿ ಹೊಸದುರ್ಗ 10,000ದಿಂದ 22,000, ಸರಾಸರಿ 22,000. ಕೊಬ್ಬರಿ ಅರಸೀಕೆರೆ 9,499ರಿಂದ 9,500, ಸರಾಸರಿ 9,500. ಕೊಬ್ಬರಿ ತುರುವೇಕೆರೆ
30,000. ರಾಜ್ಯದಲ್ಲಿ ಅಡಿಕೆ ಮಾರುಕಟ್ಟೆ ಬೆಲೆಯನ್ನು ಕೇಳಿದ್ದೀರಿ. ಈ ವಿಡಿಯೋ ತಮಗೆ ಇಷ್ಟವಾಗಿದ್ದರೆ ಒಂದು ಲೈಕ್ ಕೊಡಿ. ಈ ವಿಡಿಯೋದ ಬಗ್ಗೆ ತಮ್ಮ ಅಭಿಪ್ರಾಯವನ್ನು ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ನಮಸ್ಕಾರ.